ವೀಕ್ಷಕರೇ, ಇವಾಗ ನಾನು ಕೊಬ್ಬರಿ ಹೋಳಿಗೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತೇನೆ ರೀ. ಇವಾಗ ನಾನು ಇದನ್ನು ಕೊಬ್ಬರಿ ಹೊಡ್ಕೋಬೇಕ್ರೆ, ಹೊಡ್ಕೊಂಡು ತುರ್ಕೋಬೇಕ್ರೆ. ನೀರೆಲ್ಲ ಹಚ್ಚಿದ್ರೆ ಇದು ಕೊಬ್ಬರಿ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಸ್ವೀಟ್ ಆಗಿರ್ತೈತೆ. ಇದು ಕೊಬ್ಬರಿ ಹೋಳಿಗೆ ಮಾಡಲಿಕ್ಕೆ ಇದನ್ನು ಕೊಬ್ಬರಿ ತುರ್ಕೊಂಡೇನ್ರೆ. ಇದು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಬೇಕ್ರೆ. ಇದು ಬೆಲ್ಲ ರೀ, ಬೆಲ್ಲ ಒಂದು ಸ್ವಲ್ಪ ತೊಗೊಂಡ್ರೆ ಬೆಲ್ಲ ರೀ. ಇದು ಎಣ್ಣೆ, ಇದು ಗೋಧಿ ಹಿಟ್ಟು. ಎಲ್ಲರೂ ಮೈದಾ ಹಾಕಿ ಮಾಡ್ತಾರೆ, ನಾನು ಗೋಧಿ ಹಿಟ್ಟು ತೊಗೊಂಡ್ರೆ. ಇದು ಉಪ್ಪು ರೀ, ಇದು ಸ್ವಲ್ಪ ಮೈದಾ ಹಾಕ್ತೇನೆ. ಇದೆಲ್ಲ ಕೂಡಿಸಿ ಇದು ಹಳದಿ ಪೌಡ್ರ್ ಒಂದು ಸ್ವಲ್ಪ ಹಿಟ್ಟು ಕಲಸಿಡ್ಬೇಕ್ರೆ. ಇವಾಗ ಹಿಟ್ಟು ಕಲಸಿಡ್ಬೇಕ್ರೆ. ಇದೆಲ್ಲ ಪದಾರ್ಥ ಕೂಡಿಸಿ ನಾನು ಕೊಬ್ಬರಿ ಹೋಳಿಗೆ ಮಾಡ್ತಾ ಇದ್ದೇನೆ ರೀ. ಈ ಥರ ತುರ್ಕೋಬೇಕ್ರೆ ಸಣ್ಣಂಗೆ. 2 ಬೌಲು ಕೊಬ್ಬರಿ ತೊಗೊಂಡೇನೆ ಈಗ. 1.5 ಬೌಲು ಬೆಲ್ಲ ಹಾಕ್ಬೇಕ್ರೆ. ಇದು ಮಿಕ್ಸಿಗೆ ಹಚ್ತೇನೆ ಈಗ. ನೋಡಿರಿ, ಇದು ಮಿಕ್ಸಿಗೆ ಹಚ್ಚಿನ್ರೆ ಸ್ವಲ್ಪ ಸಣ್ಣ ಆಗಿದ್ರಿ ಅದು. ಇವಾಗ ಬೆಲ್ಲನೂ ಹಾಕ್ತೇನೆ. ಬೆಲ್ಲನೂ ಮಿಕ್ಸಿಗೆ ಹಾಕ್ಕೋಬೇಕ್ರೆ. ಇಷ್ಟು ಬೆಲ್ಲ ನೋಡಿರಿ, ಇದು ಸಣ್ಣ ಹಾಕ್ರಿ. ಈಗ ಈ ಥರ ಕೂಡಿಸ್ಬೇಕ್ರಿ. ಇದು ಇವಾಗ ಗ್ಯಾಸ್ ಮೇಲೆ ಕಡೆ ಇಟ್ಟೇನೆ. ಕೊಬ್ಬರಿದು ಒಂದು ಸ್ವಲ್ಪ ನೀರೆಲ್ಲ ಒಂದು ಸ್ವಲ್ಪ ಕಲಸ್ಬೇಕು. ಈಗ ತಯಾರಾಗೈತ್ರೆ. ಈ ಹೋಳಿಗೆ ಮಾಡ್ಬೋದ್ರಿ. ಒಂದು ಸ್ವಲ್ಪ ಆರಬೇಕ್ರಿ. ಇದು ಅವರು ಮೈದಾ ಹಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ, ನಾನು ಗೋಧಿ ಹಿಟ್ಟಿನಾಗ ಮಾಡ್ತಾ ಇದ್ದೇನೆ. ಒಂದು ಸ್ವಲ್ಪ ಮೈದಾ ಹಿಟ್ಟು ಸ್ವಲ್ಪ ಹಾಕ್ಬೇಕ್ರಿ, ಯಾಕಂದ್ರೆ ಮೈದಾ ಹಿಟ್ಟು ಆರೋಗ್ಯಕ್ಕೆ ಸರಿ ಅಲ್ಲಲ್ರಿ. ಅದಕ್ಕೆ ನಾನು ಗೋಧಿ ಅಲ್ಲೇ ಮಾಡ್ತೀನಿ. ಎಲ್ಲರೂ ಮಾಡ್ತೀನಿ. ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ ನಾನು. ಅರಿಶಿನ ಹಿಟ್ಟು ಹಾಕ್ತೀನಿ ರೀ. ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ರೀ. ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ. ಇದೊಂದು ಸ್ವಲ್ಪ ಕಲಸಿಡ್ಬೇಕ್ರಿ. ಒಂದು 10-20 ನಿಮಿಷ ಕಲಸಿಡ್ಬೇಕ್ರಿ. ಇದು ಹಿಟ್ಟು ಸ್ವಲ್ಪ ನೆನಿಬೇಕ್ರಿ. ಇದು ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕ್ರಿ. ಇದು ಭಾಳ ಗಟ್ಟಿ ಮಾಡಬಾರ್ದ್ರೆ, ಭಾಳ ತೆಳುಗು ಮಾಡಬಾರ್ದ್ರೆ. ಸ್ವಲ್ಪ ಕಲಿಸಿಡ್ಬೇಕ್ರಿ. ಇದು ನೋಡಿರಿ, ಇವಾಗ ಗೋಧಿ ಹಿಟ್ಟು ಕಲಿಸಿ ಇಟ್ಟರೆ ಸ್ವಲ್ಪ ನೆನಿಬೇಕ್ರಿ. ಇದು ಏಲಕ್ಕಿ ಪೌಡ್ರ್ ಹಾಕ್ಕೊಂಡ್ರೆ ಇದು ಪುಡಿ ಮಾಡ್ಬೇಕು. ಒಂದು ಸ್ವಲ್ಪ ಚೆನ್ನಾಗಿ ವಾಸ ಬರ್ತೈತೆ. ಎಲ್ಲ ಮಿಕ್ಸ್ ಮಾಡ್ಬೇಕು. ಇದು ಇವಾಗ ಹೋಳಿಗೆ ಮಾಡೋಣ ಬನ್ನಿ. ಇದು ನೋಡಿರಿ, ಹಿಟ್ಟು ಕಲಿಸಿಟ್ಟಿದ್ದು ಈ ಥರ ಮೆತ್ತಗಾಗೈತ್ರಿ. ಇದು ಒಂದು ಸ್ವಲ್ಪ ಹಿಟ್ಟು ಹಚ್ಚಿ ಲಾಡ್ಸ್ಬೋದ್ರಿ. ಇವಾಗ ಮಾಡೋಣ ರೀ. ತವೆ ಇಡ್ತೀನಿ, ಗ್ಯಾಸ್ ಆನ್ ಮಾಡೋಣ. ಅದಕ್ಕೆ ಸಣ್ಣ ಮಾಡ್ಬೇಕ್ರಿ. ನಾನು ಈ ಥರ ಮಾಡ್ತೇನೆ ರೀ. ಈ ಥರ ಮುಚ್ಚಬೇಕು. ಇದು ಎಣ್ಣೆನೂ ಹಚ್ಚಿ ಮಾಡ್ಬೋದು ರೀ, ಆದರೆ ಮೆತ್ಕೋತಿದ್ರೆ ಅದು ಸ್ವಲ್ಪ ಹಿಟ್ಟು ಹಚ್ಚಿದ್ರೆ ಚಲೋ ರೀ. ನೋಡಿ, ಸಾವಕಾಶ ಆಡಿಸ್ಬೇಕು ರೀ. ನಿಮ್ಗೆ ದೊಡ್ಡ ಸೈಜ್ ಬೇಕಾದ್ರೆ ದೊಡ್ಡ ಸೈಜ್ ಮಾಡ್ಕೋಬೋದು ರೀ, ಆದರೆ ಸ್ವಲ್ಪ ಚಿಕ್ಕದು ಮಾಡಿದ್ರೆ ಚಲೋ ರೀ. ಭಾಳ ದಪ್ಪ ಮಾಡಬಾರ್ದು ರೀ. ಎಣ್ಣೆ ಬಿಡ್ಬೇಕು. ಈ ಥರ ಮೇಲ್ಗಡೆದು ಎಣ್ಣೆ ಬಿಡಿಸ್ಬೇಕು.
ವೀಕ್ಷಕರೇ, ನಾನು ಇವಾಗ ಕೊಬ್ಬರಿ ಹೋಳಿಗೆ ಮಾಡೀನಿ ನೋಡಿರಿ. ಚೆನ್ನಾಗಿ ಆಗಿತ್ತು ನೋಡಿರಿ, ಹೋಳಿಗೆ ಚೆನ್ನಾಗಿ ಮಾಡಿದ್ದೀನಿ. ನಿಮಗೂ ಇಷ್ಟ ಆದರೆ ನನಗೆ ಕಾಲ್ ಮಾಡಿ ಹೇಳ್ಬೋದು, ನಾನು ಮಾಡಿಕೊಡ್ತೀನಿ ನಿಮಗೂ. ರುಚಿ ರುಚಿ ಆದರೆ ಕೊಬ್ಬರಿ ಹೋಳಿಗೆ ಮಾಡಿ ನೋಡಿರಿ. ತುಪ್ಪ ಹಚ್ಕೊಂಡು ತಿನ್ಬೋದು ರೀ, ಬೆನ್ನಿನ ಹಚ್ಕೊಂಡು ತಿನ್ಬೋದು ರೀ, ಒಂದು ಸ್ವಲ್ಪ ತುಪ್ಪ ಸವರೇ ತಿನ್ಬೋದು ರೀ. ನೋಡಿ ಈ ಥರ ಮಾಡಿಸಿ ಮಕ್ಕಳಿಗೆ ಕೊಡ್ಬೋದು, ನಾವು ತಿನ್ಬೋದು. ನೋಡಿ ಎಂಥ ಸಾಫ್ಟ್ ಆಗಿದೆ ನೋಡಿರಿ ಕೊಬ್ಬರಿ ಹೋಳಿಗೆ ರೀ. ನೋಡಿ ಈ ಥರ ಮಾಡೀನಿ ರೀ. ನಾ ಮಾಡಿದ್ದು ಕೊಬ್ಬರಿ ಹೋಳಿಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್